ರೇಣುಕಾಸ್ವಾಮಿ ಕೇಸ್ ಸಂಬಂಧ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಂದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಬಂದಿದ್ರು. ಟಿ ಗ್ಯಾಂಗ್ನ ಇತರ ಆರೋಪಿಗಳು ಬಂದಿದ್ರು. ಹಾಗೆ ಪವಿತ್ರ ಗೌಡ ಹಾಗೂ ದರ್ಶನ್ ಇವತ್ತು ಮುಖಾಮುಖಿ ಆಗೋ ಸಾಧ್ಯತೆನೂ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಾಗೆ ದರ್ಶನ್ ಜೊತೆ ನಟ ಧನ್ವೀರ್ ಕೂಡ ಬಂದಿದ್ರು. ಇಲ್ಲಿ ವಾದ ಪ್ರತಿವಾದಗಳು ನಡೆದು ಆದ್ರೂ ಕೂಡ ಕ್ಯೂರಿಯಾಸಿಟಿ ಏನಂದ್ರೆ ಪವಿತ್ರ ಗೌಡ ಮತ್ತು ದರ್ಶನ್ ಮುಖಾಮುಖಿ ಆಗ್ತಾರಾ ಅನ್ನೋದೇ ಆಗಿತ್ತು. ಬೆಂಗಳೂರಿನ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಆಗಮಿಸಿದ್ರು. ನಟ ಧನ್ವೀರ್ ಜೊತೆಗಿದ್ರು. ಇದೇ ಕೋರ್ಟ್ಗೆ ಪವಿತ್ರ ಗೌಡ ಕೂಡ ಬಂದ್ರು. ತಮ್ಮ ವಕೀಲರ ಜೊತೆಗೆ ನಿಂತ್ಕೊಂಡಿದ್ರು. ರೆಗ್ಯುಲರ್ ಬೇಲ್ ಮೇಲೆ ಇರೋ 17 ಆರೋಪಿಗಳು ಕೂಡ ಹಾಜರಾಗಿದ್ರು. ಹಾಗೆಯೇ ಈ ಒಂದು ಕೋರ್ಟಲ್ಲಿ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿ ಆಗೋ ಸಾಧ್ಯತೆ ಇತ್ತು. ಹಾಗಾಗಿ ಈ ಒಂದು ವಿಷಯ ಇದೀಗ ಹೆಚ್ಚಿನ ಕುತೂಹಲ ಕೂಡ ಮೂಡಿಸಿತ್ತು. ಇನ್ನು ಕೋರ್ಟ್ ಹಾಲ್ ಬಾಗ್ಲಲ್ಲಿಯೇ ನಿಂತಿದ್ದ ಪವಿತ್ರ ಗೌಡ ಅವರು ದರ್ಶನ್ ಬರೋದನ್ನ ಎದುರು ನೋಡ್ತಾ ಇದ್ರಂತೆ. ದರ್ಶನ್ ಬರೋದನ್ನ ಗಮನಿಸ್ತಾ ಇದ್ರಂತೆ. ಹಾಗೆ ದರ್ಶನ್ ಕೋರ್ಟ್ಗೆ ಬರೋದೇ ತಡ ದರ್ಶನ್ ಎಂಟ್ರಿ ಆದ ಕೂಡಲೇ ಪವಿತ್ರ ಎಮೋಷನಲ್ ಆದ್ರು ಅನ್ನೋ ಮಾಹಿತಿ ಕೂಡ ಇದೆ. ಪವಿತ್ರ ಗೌಡ ಮತ್ತು ದರ್ಶನ್ ಇಲ್ಲಿವರೆಗೂ ಮಾತುಕತೆ ನಡೆಸಿಲ್ಲ. ಜೈಲಿನಿಂದ ಹೊರ ಬಂದ್ಮೇಲೆ ಸಂಪರ್ಕ ಮಾಡೋ ಪ್ರಯತ್ನವನ್ನು ಕೂಡ ಪವಿತ್ರ ಗೌಡ ಮಾಡಿಯೇ ಇಲ್ಲ. ಆದರೆ ದರ್ಶನ್ ಕೋರ್ಟ್ ಹಾಲ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಪವಿತ್ರ ಗೌಡ ಅವರು ಎಮೋಷನಲ್ ಆದ್ರು ಅನ್ನೋ ಮಾಹಿತಿ ಇದೆ. ಸುಮಾರು 6-7 ತಿಂಗಳ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಭೇಟಿ ಆಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿ ಇದ್ರು. ಆದ್ರೆ ದರ್ಶನ್ ಜೈಲಿನ ಕೂಲ್ ಲೈಫ್ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಬಳ್ಳಾರಿಗೆ ಹೋಗಿದ್ರು. ಅಲ್ಲಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಇನ್ನೂ ದೂರ ಆದ್ರು. ಜಾಮೀನು ಪಡೆದು ಹೊರಬಂದಾಗ ಪವಿತ್ರ ಗೌಡ ಅಲ್ಲೇ ಇದ್ದ ಮುನೇಶ್ವರನ ಗುಡಿಯಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಆಗ ಪವಿತ್ರ ಮೌನವಾಗಿ ನಿಂತಿದ್ರು. ಅವರ ತಾಯಿ ಅರ್ಚನೆ ಸಮಯದಲ್ಲಿ ದರ್ಶನ್ ಹೆಸರು ತೆಗೆದುಕೊಳ್ತಾರೆ. ಹೊರಗಿರುವ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆ ಪಡೆದು ಪತ್ನಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಮತ್ತು ಮೈಸೂರು ತೋಟದಲ್ಲಿ ವಿಶ್ರಾಂತಿನ ಪಡಿತಾ ಇದ್ರು. ಹೀಗಾಗಿ ಪವಿತ್ರ ಹೊರಬಂದ ಮೇಲೆ ಭೇಟಿ ಆಗಿರುವುದು ಡೌಟೇ. ಈ ವಿಚಾರಣೆ ಸಮಯದಲ್ಲಿ ಎಲ್ಲ ಆರೋಪಿಗಳು ಒಟ್ಟಿಗೆ ಸೇರಿದ್ರು. ಆಗ ದರ್ಶನ್ ಜೊತೆ ಮಾತನಾಡಲು ಪವಿತ್ರ ಗೌಡ ಪ್ರಯತ್ನ ಪಟ್ಟಿದ್ದಾರೆ. ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಭಾವುಕರಾಗಿದ್ದಾರೆ. ತಮ್ಮನ್ನು ತಾವು ಸಮಾಧಾನ ಮಾಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಷ್ಟರಲ್ಲಿ ದರ್ಶನ್ ಅವರ ಹತ್ತಿರ ಹೋಗಿ ಬೆನ್ನು ತಟ್ಟಿ ಸಂತೈಸಿದ್ದಾರೆ. ಇದನ್ನ ನೋಡಿ ಅಲ್ಲಿದ್ದ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ. ದರ್ಶನ್ ಹೊರಬರಲು ಪತ್ನಿ ವಿಜಯಲಕ್ಷ್ಮಿ ಪಟ್ಟ ಕಷ್ಟ ಒಂದೆರಡಲ್ಲ. ಆದ್ರೆ ಇವರಿಬ್ಬರು ಇನ್ನು ಮಾತನಾಡ್ಕೊಳ್ತಾ ಇದ್ದಾರೆ ಅಂತ ಗಮನಿಸಿದವರು ಶಾಕ್ ಆಗಿದ್ದಾರೆ. ಇನ್ನು ವಿಚಾರಣೆ ಮುಂದೂಡಿರುವ ಕಾರಣ ಮತ್ತೊಮ್ಮೆ ಫೆಬ್ರವರಿ ತಿಂಗಳಿನಲ್ಲಿ ಇವರಿಬ್ಬರು ಕೂಡ ಮುಖಾಮುಖಿ ಆಗುವ ಸಾಧ್ಯತೆ ಇದೆ.